ಎಲ್ಲರಿಗೂ ನಮಸ್ಕಾರ. ಮಹನೀಯರೇ, ನಾನು ತಮ್ಮ ಗೀತಾ ತೆಗ್ಯಾಳ್ ಮಾತಾಡುತ್ತಿರೋದು. ತಮಗೆಲ್ಲರಿಗೂ ಗೊತ್ತಿದೆ, ನಾವೊಬ್ಬರು ಸರ್ಕಾರಿ ಅಧಿಕಾರಿ. ವೈಯಕ್ತಿಕ ಕಾರಣಕ್ಕೋಸ್ಕರ ಪ್ರಸ್ತುತ ಬಿಡುವಿನ ವೇಳೆಯಲ್ಲಿದ್ದು ಕರ್ತವ್ಯದ ಮೇಲಿಲ್ಲ. ಪ್ರಸ್ತುತ ರಜೆ ಅವಧಿಯಲ್ಲಿರೋದರಿಂದ ನನಗೆ ಗೊತ್ತಿರುವ ಕೆಲವು ಜ್ಞಾನದ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸಿತು. ಹಾಗಾಗಿ ಈ ಸಣ್ಣ ವಿಡಿಯೋವನ್ನು ಇವತ್ತು ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ನನಗೆ ಗೊತ್ತಿರುವ ಎರಡು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದು ನನಗೆ ಭಾಳ ಖುಷಿ ಕೊಡುತ್ತೆ. ಇತ್ತೀಚೆಗೆ ಒಂದು ಕೃಷಿ ಕ್ಷೇತ್ರದಲ್ಲಿ ಭಾಳಷ್ಟು ಕ್ರಾಂತಿ ನಡೆಯುತ್ತಿರುವುದು ತಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಯಾಕೆ ಯುವಕರು ಹೆಚ್ಚಾಗಿ ಕೇವಲ ಸರ್ಕಾರಿ ಹುದ್ದೆಗಳಿಗೆ ಮಾತ್ರ ಪೈಪೋಟಿ ಮಾಡಬೇಕು, ಅದರ ಆಚೆಗೆ ಕೂಡ ದೊಡ್ಡದಾದಷ್ಟು ಒಂದು ಬೃಹದಾಕಾರದ ವ್ಯವಸ್ಥಿತ ಉದ್ಯಮಗಳು ಇದ್ದೇ ಇದ್ದಾವೆ. ಅವುಗಳಿಗೆ ನಮ್ಮನ್ನು ನಾವು ಯಾಕೆ ಸಜ್ಜು ಮಾಡ್ಕೋಬಾರ್ದು? ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ ಹಾಗೆ ಇತ್ತೀಚೆಗೆ ನಡೆದ ಹೋದ ರವಿವಾರ ನಡೆದ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಲಿಖಿತವಾದ ಪರೀಕ್ಷೆಗೆ ಹಾಜರಾಗಲು ತೆರಳುತ್ತಿರುವ ರೈಲುಗಳ, ಅಂದರೆ ಹೆಚ್ಚು ನಿಬಿಡತೆಯಿಂದ ಕೂಡಿದ ರೈಲುಗಳ ಚಿತ್ರಣವನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ರೈಲಿನ ಬೋಗಿಯ ಒಳಗಡೆ ಜಾಗವಿಲ್ಲದೆ ಕ್ಯಾಂಡಿಡೇಟ್ಗಳು ತಾವು ಎಕ್ಸಾಮ್ ಬರಲಿಕ್ಕೆ ಹೋಗಿರುವ ಆ ಪರಿಸ್ಥಿತಿಯನ್ನು ಆಲೋಚಿಸಿದಾಗ ನನಗೊಂದು ವಿಚಾರ ಏನಪ್ಪ ಬಂತು ಅಂದರೆ, ಕೇವಲ ನಾವೆಲ್ಲರೂ ಇವತ್ತು ಸರ್ಕಾರಿ ಉದ್ಯೋಗಗಳಿಗಾಗಿ ಮಾತ್ರ ಶ್ರಮಿಸುತ್ತಿರುವುದು ಕಂಡುಬಂದಿದೆ. ಬದಲಾಗಿ ಅದರಿಂದ ಆಚೆಗೆ ನಾವು ಹೊರಗಡೆ ಹೋಗಿ ನೋಡ್ತಾ ಇಲ್ಲ. ಎಷ್ಟೆಲ್ಲ ಸಮಾಜದಲ್ಲಿ ಅವಕಾಶಗಳಿದೆ ಎಂಬುದನ್ನು ಕೂಡ ನಾವು ಏನು ಮಾಡ್ತಾ ಇಲ್ಲ, ಗಮನಿಸ್ತಾ ಇಲ್ಲ. ಆತ್ಮೀಯರೇ, ಭಾಳಷ್ಟು ಅವಕಾಶಗಳು ಇವತ್ತು ನಮ್ಮೊಂದಿಗಿದ್ದಾವೆ. ಅವುಗಳನ್ನು ತಾವು ಬೆಳೆಸ್ಕೋಬಹುದು. ಅವುಗಳಿಗೆ ಬೇಕಾದ ಕೌಶಲ್ಯಗಳನ್ನು ತಾವು ತಿಳ್ಕೊಂಡು ಆ ದೃಷ್ಟಿಯಲ್ಲಿ ನಡೆದಿದ್ದೆ ಆದರೆ ಜೀವನ ಸಾರ್ಥಕ ಆಗುತ್ತೆ. ಅದೇ ವಿಷಯವಾಗಿ ಫಾರ್ ಎಕ್ಸಾಂಪಲ್, ಅದರ್ ದೆನ್ ದ್ಯಾಟ್, ನಾವೆಲ್ಲರೂ ಕೂಡ ಅಗ್ರಿಕಲ್ಚರ್ ಬೇಸ್ಡ್ ಫ್ಯಾಮ್ಲಿ ಇರುವಂಥವರೇ ಇದ್ದೀವಿ. ಸಿಟಿಗಳಲ್ಲಿ ಹೊರತುಪಡಿಸಿ ಹಳ್ಳಿಗಳಲ್ಲಿದ್ದವರೆಲ್ಲರೂ ಹಾಗೂ ಸಿಟಿಗಳಲ್ಲಿದ್ದ ವಾಸಿಗಳಿಗೂ ಕೂಡ ತಮ್ಮದೇ ಆದ ಮೂಲ ಹಳ್ಳಿಗಳಲ್ಲಿ ಅವರಿಗೆ ಜಮೀನು ಇರುವುದು ನಮಗೆಲ್ಲ ಗೊತ್ತಿದೆ. ಹಾಗಾಗಿ ನಾವೆಲ್ಲರೂ ಕೃಷಿಯನ್ನು ಹೆಚ್ಚು ನೋಡಿದವರು. ಜೊತೆಗೆ ಕೃಷಿಗೆ ಇವತ್ತು ಬರ್ತಕ್ಕಂಥ ಬೇಡಿಕೆ ನಮ್ಮೆಲ್ಲರಿಗೂ ಗಮನಕ್ಕಿದೆ. ಹಾಗಾಗಿ ಈ ಸರ್ಕಾರಿ ಉದ್ಯೋಗಗಳಲ್ಲದೆ ಇತರೆ ಕೃಷಿಗೆ ಹೊಂದಿಕೊಂಡಂತಹ ಏನು ಸಹ ಉದ್ಯೋಗಗಳಿದ್ದಾವೆ, ಉದಾಹರಣೆಗೆ ಪಶುಸಂಗೋಪನೆ ಆಗಿರ್ಬೋದು, ಮೀನುಗಾರಿಕೆ ಆಗಿರಬಹುದು, ಅಜೋಲಾ ಬೆಳೆಯುವುದಾಗಿರ್ಬೋದು, ಆಮೇಲೆ ಇತರ ವ್ಯಾಲ್ಯೂ ಎಡಿಷನ್ ಮಾಡಿರುವಂತಹ ಕೃಷಿ ಉತ್ಪನ್ನಗಳ ಮಾರಾಟ ಆಗಿರಬಹುದು, ಅವುಗಳನ್ನು ಬೆಳೆಯೋದಾಗಿರ್ಬೋದು, ಜೇನು ಸಾಕಾಣಿಕೆ ಆಗಿರ್ಬೋದು. ಜೊತೆಗೆ ಮಶ್ರೂಮ್ ಬೆಳೆ ಇವತ್ತು ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗ್ತಾ ಇದೆ ಅಂತಂದರೆ, ಭಾಳಷ್ಟು ಜನ ಮಶ್ರೂಮ್ಗೆ ತರಬೇತಿಗಾಗಿ ಪರದಾಡ್ತಾ ಇರೋದು ನಮ್ಮೆಲ್ಲರಿಗೂ ಗೊತ್ತಿರೋದು. ಹಾಗಾಗಿ ಬಂಧುಗಳೇ, ತಾವು ಇಚ್ಛಿಸಿದಲ್ಲಿ ನಾನು ಪ್ರತ್ಯೇಕವಾದ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. ತಮಗೇನಾದರೂ ಬೇಕಿತ್ತಂದರೆ ನಾಲೆಜಿಗೋಸ್ಕರ ತಾವು ಕೂಡ ಜ್ಞಾನವನ್ನು ಪಡ್ಕೋಬೇಕು, ಜ್ಞಾನವನ್ನು ಅರಗಿಸ್ಕೋಬೇಕು. ಆ ಜ್ಞಾನವನ್ನು ಫೀಲ್ಡಲ್ಲಿ ಅದನ್ನು ಬಳಕೆ ಮಾಡ್ಕೋಬೇಕು. ಅದರ ಜೊತೆಗೆ ಅದರ ಸದ್ಬಳಕೆ ಆಗುವ ಹಿನ್ನೆಲೆಯಲ್ಲಿ ಅದನ್ನು ಬೇರೆದವರಿಗೆ ಹಂಚಬೇಕು. ಉಚಿತವಾಗಿ ಸಮಾಜ ಸೇವೆ ಮಾಡಬೇಕು. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಸ್ವಾರ್ಥತೆಯನ್ನು ಬಿಟ್ಟು ಸಾಮಾಜಿಕವಾಗಿ ನಮ್ಮ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ನೀವೆಲ್ಲರೂ ಬೆಳೀಬೋದು. ಜೊತೆಗೆ ಸಾವಯವ ಕೃಷಿಯಿಂದ ಈ ಜಗತ್ತನ್ನು ಮತ್ತೊಮ್ಮೆ ಪುನರುಜ್ಜೀವಿಸುವ ಹಾಗೂ ಮಣ್ಣನ್ನು ಮುಂದಿನ ತಲೆಮಾರುಗಳಿಗೆ ನಾವು ಅದನ್ನು
ಇದ್ದ ಶ್ರೇಷ್ಠತೆಯನ್ನು ಹಾಗೆಯೇ ಏನು ಮಾಡ್ಬೋದು, ಅದನ್ನು ಸ್ಥಳಾಂತರಿಸ್ಬೋದು. ಒಂದು ವೇಳೆ ನಾವು ಏನಾದರೂ ಅತಿ ಹೆಚ್ಚಾಗಿ ಗೊಬ್ಬರ, ಕೀಟನಾಶಕ, ಇತರೆ ಕೆಮಿಕಲ್ಸ್ಗಳಿಗೆ ನಾವು ಹೋದದ್ದೇ ಆದರೆ ಮುಂಬರುವ ದಿನಗಳಲ್ಲಿ ನಮ್ಮ ಮುಂದಿನ ಜನ್ರೇಷನ್ ಮಕ್ಕಳಿಗೆ, ಅದರ ಮುಂದಿನ ಜನ್ರೇಷನ್ ಮಕ್ಕಳಿಗೆ ಭೂಮಿಯು ಇಲ್ಲದಂತಾಗುವುದು. ರಾಸಾಯನಿಕಗಳನ್ನು ಬಳಸಿ ಭೂಮಿ ಹಾಳಾದ ಪರಿಸ್ಥಿತಿ ಇರುವುದರಿಂದ ಮುಂದೊಂದು ದಿನ ನಾವೆಲ್ಲರೂ ಕೂಡ ಉತ್ತಮವಾದ ಗಾಳಿ, ಬೆಳಕು, ಆಹಾರ ಇಲ್ಲದೆ ಪೇಚಾಡುವಂತಹ ಪರಿಸ್ಥಿತಿ ನಮ್ಮೆಲ್ಲರಿಗೂ ಬರ್ತದೆ. ಹಾಗಾಗಿ ತಾವು ಇಚ್ಛಿಸಿದರೆ ನಾನು ಪ್ರತಿದಿನ ಒಂದೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ನನಗೆ ಗೊತ್ತಿರುವ ಜ್ಞಾನವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸಿರುತ್ತೇನೆ. ಬಂಧುಗಳೇ, ಇದೊಂದು ನನ್ನ ಸಾಮಾಜಿಕ ಕಳಕಳಿಯ ವಿಷಯವಾಗಿ ಮಾಡುತ್ತಿರುವ ವಿಡಿಯೋ ಆಗಿರೋದರಿಂದ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಏನಾದರೂ ಇದ್ದರೆ ನಾನು ಹೆಚ್ಚಿನ ವಿಷಯಗಳನ್ನು ತಿಳ್ಕೋಬೇಕು ಅನ್ನೋ ಹಂಬಲದಲ್ಲಿದ್ದೇನೆ. ತಮ್ಮ ಕಮೆಂಟ್ಗಳಿಗಾಗಿ, ಪಾಸಿಟಿವ್ ಕಮೆಂಟ್ಗಳಿಗಾಗಿ ಕಾಯುತ್ತಿದ್ದೇನೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಂಧುಗಳೇ. ನಮಸ್ಕಾರ.